ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಈ ಗಿಡನ ನಾನು ಯಾವಾಗಲೂ ಕಿತ್ತಾಕ್ತಿರ್ತೀನಿ. ಹೂ ಬಿಟ್ಟಾಗ ಖುಷಿ ಆಗುತ್ತೆ. ಇದರ ಗಿಡ ಒಂದು ಈ ರೀತಿ ಇರುತ್ತೆ. ಇದು ಒಂದು ವೀಕ್ ಒಂದ್ಸಲ ಹಿಂಗೆ ಕಿತ್ತಾಕಿದ್ರೂ ಪುನಃ ಬರ್ತಿರುತ್ತೆ. ಜಾಸ್ತಿ ಬರುತ್ತೆ ಇದು. ಅದು ಈ ಥರ ಹೂ ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆದರೆ ನಾನು ಸ್ವಲ್ಪ ಜಾಸ್ತಿ ಅದನ್ನು ತೆಗೆದು ಬಿಡ್ತೀನಿ. ಅದು ಕಳೆ ಅಲ್ಲ, ಅದಕ್ಕೆ ಮೋಸ್ಟ್ಲಿ ಅದು ಹ್ಯಾಂಗಿಂಗ್ ಪಾಟ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊತೀನಿ. ಈ ಗಿಡ ತೆಗೆದ್ರೆ ಒಂಥರ ಸಣ್ಣದು ಗೆಡ್ಡೆ ಥರ ಇರುತ್ತೆ. ಆ ಥರ ಇರುತ್ತೆ. ಹಬ್ಬ ಇದ್ದಾಗ ಬಂದು ನೀರು ಹಾಕಿಲ್ಲ. ಒಂದು 2 ಡೇಸ್ ಆಯಿತು. ಸ್ವಲ್ಪ ಕೆಲಸ ಇತ್ತಲ್ಲ, ಹಾಗಾಗಿ ಚಪ್ರದವರೆಕಾಯಿ ಎಲ್ಲ ಬಲ್ತೋಗ್ಬಿಟ್ಟಿದೆ. ಸ್ವಲ್ಪ ಬಲ್ತೋಗಿದೆ. ಹಾಗೆ ಕೂಡ ಸ್ವಲ್ಪ ಬಾಡಿದೆ. ಇಷ್ಟು ಆಗಿದೆ. ನೆಕ್ಸ್ಟ್ ಇನ್ನೊಂದೇನು ಅಂದರೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಕಿತ್ಕೊಂಡಿದ್ದೀನಿ ವಡೆಗೆ ಅಂತ ಹಬ್ಬಕ್ಕೆ. ನೋಡಿ ಇಷ್ಟನ್ನು ಕಿತ್ಕೊಂಡಿದ್ದೀನಿ. ಕೊತ್ತಂಬರಿ ಇಷ್ಟು ಬಂದಿದೆ. ಮೆಂತ್ಯ ಬಾಡೋಗಿದೆ. ಇವಾಗ ನೀರು ಹಾಕಬೇಕು. ಮತ್ತು ಇದು ಕೀರೆ ಸೊಪ್ಪು ಹಾಕಿದ್ದೆ. ಇಷ್ಟು ಈ ಥರ ಬಂದಿದೆ. ಇದರಲ್ಲಿ ಕೀರೆ ಸೊಪ್ಪು ಎಷ್ಟು ಬಂದಿದೆಯೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಬೇರೆ ಏನೋ ಬಂದಿದೆ ಅಂದ್ಕೊತೀನಿ. ಇಲ್ಲಿ ನೋಡಿ, ಗಣಿಕೆ ಸೊಪ್ಪಿನ ಗಿಡ ಇರಬೇಕದು, ಅದೇ ಹಾಗೆ ಬರೋದು. ಆಮೇಲೆ ಪಾಲಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಪಾಲಕ್ಕು ನೋಡ್ತಿರ್ಬೋದು. ಚಪ್ರದವರೆಕಾಯಿ ಎಲ್ಲ ಬಾಡೋಗಿದೆ. ತೆಕ್ಕೊಬಿಡಬೇಕು. ಜಾಸ್ತಿನೇ ಬಿಟ್ಬಿಟ್ಟಿದೆ. ಅದು ಒಂದಿನ ಬಿಟ್ರೇ ಫುಲ್ಲು ಬಲ್ತೋಗ್ಬಿಡತ್ತೆ. ಯಾವ ಪಾಟಲ್ಲಿ ಇಲ್ಲ ಅಂತೇಳಿ ಎಲ್ಲ ಪಾಟಲ್ಲೂ ಬಂದಿದೆ. ತುಂಬ ಫಾಸ್ಟಲ್ಲಿ ಬರುವಂಥ ಗಿಡ ಇದು. ತುಂಬ ಜಾಸ್ತಿ ಬರುತ್ತೆ. ಇದರಲ್ಲಂತೂ ಯಾವಾಗಲೂ ಎನಿ ಟೈಮ್ ಇರುತ್ತೆ. ನೋಡಿ, ಈ ಪಾಟಲ್ಲಿ ಇವತ್ತು ಕಿತ್ತಾಕಿ ಇನ್ನೊಂದು ವಾರ ಬಿಟ್ಕೊಂಡು ನೋಡಿದ್ರೆ ಪುನಃ ಅದೇ ಥರ ಬಂದಿರುತ್ತೆ. ರೋಸ್ ಬಿಟ್ಟಿದೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ರೋಸ್. ಇಲ್ಲೊಂದು ಮರೂನ್ ರೋಸು. ನಿಜವಾಗ್ಲೂ ಇದು ನಿಜ ರೋಸ್ ಅಂತಲೇ ಅನಿಸಲ್ಲ, ಆ ಥರ ಇದೆ. ನನಗಂತೂ ತುಂಬಾ ಇಷ್ಟ ಇದು. ನಿಂಬೆಹಣ್ಣಂತೂ ಸಿಕ್ಕಾಬಟ್ಟೆ ಬಿಟ್ಟಿವೆ. ಒಂದು ನಿಂಬೆಹಣ್ಣು ತೆಕ್ಕೊತೀನಿ. ಬಿದೋಗ್ಬಿಡುತ್ತೆ, ಆಚೆ ಕೊಟ್ಟೋಗುತ್ತೆ ಅಂತ ಅಷ್ಟೇ. ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೆ, ಎಲ್ಲ ಪುನಃ ಹಿಂಗಾಗಿದೆ. ಪಿಂಕ್ ಸೇವಂತಿಗೆ ಗಿಡ ಎಲ್ಲ ತೆಗ್ದಿದ್ದೀನಿ. ಎಲ್ಲ ಒಂದೊಂದೇ ಬಿಟ್ಟಿದೆ. ರೆಡ್ ಕಲರ್ ಸ್ಫಟಿಕ ನೋಡಿ ಎಷ್ಟು ಒಂದು ಬಿಟ್ಟಿದೆ. ಪಾಟಲ್ಲೇ ಜಾಸ್ತಿ ಬಿಟ್ಟಿವೆ.